ಎಲ್ಲ ನನ್ನ ಕನ್ನಡಿಗರಿಗೂ ನಮಸ್ಕಾರ. ಇದು ನಿಮ್ಮ RK ಮೀಡಿಯಾ. ನಿಮ್ಮ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕತೆಗಳ ಲೋಕ, ಕಥಾ ಪ್ರಪಂಚ. ಸೊ ಫ್ರೆಂಡ್ಸ್, ಬರೀ ಕಥೆಯನ್ನು ಇದ್ದಿದ್ದ ಹಾಗೆ ಓದೋದಕ್ಕಿಂತ ಹೊಸ ಪ್ರಯತ್ನವನ್ನು ಮಾಡೋಣ, ಹೇಳೋದ್ರಲ್ಲಿ ಬೇರೆ ರೀತಿಯಾದಂತಹ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಯೋಚನೆ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಧ್ವನಿ ನಿಮಗೆ ಇಷ್ಟ ಆದರೆ ಕೇಳಿ, ಇಲ್ಲ ಅಂತಂದರೆ ಆಡಿಯೋನ ಮ್ಯೂಟ್ ಮಾಡಿ ಕಥೆಯನ್ನು ಓದಿ ಅಂತ ಹೇಳ್ತಾ ಪರ್ಯಂತರದ ಮುಂದಿನ ಅಧ್ಯಾಯವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗೆ ಕತೆಗೆ ಹೋಗೋಣ. ಭೈರವಿ ಕೆಲಸಕ್ಕೆ ಸೇರಿ ಆಗಲೇ 15 ದಿನ ಕಳೆದು ಹೋಗಿತ್ತು. ತನ್ನ ಈ ಒಂದು ಹೊಸ ಜೀವನದ ಹೊಸ ಕೆಲಸಕ್ಕೆ ಅವಳಿಗೆ ಹೊಂದಿಕೊಳ್ಳುತ್ತಾ ಇದ್ದವಳಿಗೆ ಆ ಜಾಗದಲ್ಲಿ ಸ್ನೇಹಿತರು ಅಫ್ಕೋರ್ಸ್ ಜಾಸ್ತಿ ಜನ ಆಗಿರಲಿಲ್ಲ. ಆದರೆ ಆ ಒಬ್ಬಳನ್ನ ಬಿಟ್ಟು. ಅವಳು ಯಾರು ಅಂದರೆ ಗಾನ್ವಿ. ಭೈರವಿ ಕೆಲಸ ಮಾಡ್ತಿದ್ದಂಥ ಅದೇ ಸೆಕ್ಷನ್ನಲ್ಲೇ ಗಾನ ಕೂಡ ಕೆಲಸ ಮಾಡ್ತಿದ್ಲು. ಇಬ್ಬರು ಸಮಾನ ಮನಸ್ಕರು, ಹಾಗೆ ಸಮಾನ ವಯಸ್ಕರು, ಒಂದೇ ಏಜ್ನವರಾಗಿದ್ದರು, ಹಾಗೆ ಒಂದೇ ಮೆಂಟಾಲಿಟಿಯವರಾಗಿದ್ದರು. ಹಾಗಾಗಿ ಬಹಳ ಬೇಗ ಇಬ್ಬರು ಗೆಳತಿಯರಾಗಿ ಬಿಡ್ತಾರೆ. ಸೊ ಹಾಗಾದರೆ ಈ ಗಾನ ಯಾರು ಅಂತ ನೋಡೋಣ ನಾವು. ಗಾನ ಇದ್ದಂಥ ಮನೆಯ ಹುಡುಗಿ, ಅಂದರೆ ವ್ಯವಸ್ಥಿತವಾಗಿತ್ತು ಅವ್ರ ಕುಟುಂಬ ಅಂತ. ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದು, ತಾಯಿ ಕೂಡ ಮಹಿಳಾ ಸಂಘದ ಅಧ್ಯಕ್ಷೆ ಆಗಿದ್ದರು. ಸೊ ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಇದ್ದಂಥ ಕಾರಣ ಅವರಿಬ್ಬರಿಗೂ ತಮ್ಮ ಮಗಳ ಬಗ್ಗೆ ಯೋಚಿಸಲು ಸಮಯ ಇರಲಿಲ್ಲ. ಸೊ ಹಾಗಾಗಿ ಗಾನ ಏನು ಮಾಡಿದ್ಲು ಅಂದರೆ, ಮನೆಯಲ್ಲಿದ್ದು ಬೇಜಾರಾಗಿ ಮಾಡ್ಕೊಳ್ಳೋದು, ಅದರ ಬದಲು ಕೆಲಸನಾದರೂ ಮಾಡೋಣ ಅಂತಂದು ಈ ಒಂದು ದಾರಿಯನ್ನು ಆಯ್ಕೆ ಮಾಡಿಕೊಂಡಿರ್ತಾಳೆ. ಸೊ ಭೈರವಿ ಕತೆ ಒಂದು ರೀತಿ ಆದರೆ ಗಾನ ಜೀವನ ಇನ್ನೊಂದು ರೀತಿ. ಹೀಗೆ ವೈಷ್ಣವ ಕಾಟದ ಮಧ್ಯೆ ಅವನೇನು ಹೇಳಿದ್ರು ಹೆಚ್ಚು ತಲೆಗೆ ಹಾಕ್ಕೊಳ್ಳದೆ ಒಂದು ಕೆಲಸವನ್ನು ಎರಡೆರಡು ಬಾರಿ ಮಾಡಿ ಇಡುವ ಭೈರವಿಗೆ ಚೆನ್ನಾಗಿ ಗೊತ್ತು ಈ ಕೆಲಸ ಎಷ್ಟು ಮುಖ್ಯ ಅವಳಿಗೆ ಅಂತ. ಅವಳಿಗೆ ಮಾತ್ರ ಅಲ್ಲ, ನನಗೆ ನಿಮಗೆ ಎಲ್ಲರಿಗೂ ಕೂಡ ಭೈರವಿಗೆ ಈ ಕೆಲಸ ಎಷ್ಟು ಮುಖ್ಯ ಅನ್ನೋದು ಗೊತ್ತಿದೆ ಅಲ್ವಾ ಫ್ರೆಂಡ್ಸ್. ಸೊ ಹೀಗೆ ಜೀವನ ಸಾಗ್ತಾ ಇತ್ತು. ಸೊ ಒಂದು ದಿನ ಸಂಜೆ ಕೆಲಸ ಮುಗಿಸಿ ಶಾಲೆಯಿಂದ ಹೊರ ಬಂದಳು. ಅವಳು ಕಿವಿಗೆ ಬಹಳ ದಿನಗಳ ಬಳಿಕ ಕೇಳಿತ್ತು ಅದೊಂದು ಹಾರ್ಮೋನಿಯಂ ಸದ್ದು. ಮೊದಲೇ ಸಂಗೀತಗಾರ್ತಿಯಾದವಳು. ಅದರ ಜೊತೆಗೆ ಆ ಒಂದು ಹಾರ್ಮೋನಿಯಂ ಸದ್ದಿನ ಜೊತೆಗೆ ಒಂದು ಇಂಪಾದ ಕಂಠ ಸಿರಿಯಲ್ಲಿ ಹೊಮ್ಮುತ್ತಾ ಇದ್ದ ವಚನ ಗಾಯನ ಕೂಡ ಅವಳಿಗೆ ಕೇಳಿತ್ತು. ಸೊ ನೋಡೋಣ ಯಾರು ಹಾಡ್ತಾ ಇದ್ರು, ಅದ್ಯಾರು ಅಂತಂದು ಅವಳಿಗೂ ಕುತೂಹಲ ಆಗಿ ಅಲ್ಲಿಗೆ ಹೆಜ್ಜೆ ಹಾಕ್ತಾಳೆ. ಅಲ್ಲಿದ್ದ ಒಬ್ಬ ಹರೆಯದ ಹುಡುಗ ಹಾರ್ಮೋನಿಯಂ ಬಾರಿಸುತ್ತಾ ವಚನ ಹಾಡುತ್ತಿದ್ದವನ ಮುಖದಲ್ಲಿ ಒತ್ತಡ ಎದ್ದು ಕಾಣ್ತಾ ಇತ್ತು. ಅವನು ಬಸವಣ್ಣನವರ ನೆರೆ ಕೆನ್ನೆಗೆ ವಚನವನ್ನು ಹಾಡ್ತಾ ಇದ್ದ. ನೆರೆ ಕೆನ್ನೆಗೆ ತೆರೆ ಗಲ್ಲಗೆ ಶರೀರಗೂಡು ಹೋಗದ ಮುನ್ನ. ಎಲ್ಲರೂ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೆ. ಆದರೆ ಈ ಮಧ್ಯದಲ್ಲಿ ಅವನಿಗೆ ವಚನದ ಸಾಲುಗಳು ಮರೆತು ಹೋತು, ನನಗೆ ಗೊತ್ತಲ್ಲ ಹಾಗೆ. ತಡವರಿಸಿ ಉಗುಳು ನುಂಗಿದ ಅವನ ಕಣ್ಣಲ್ಲಿ ನಿರಾಸೆ ಎದ್ದು ತೋರ್ತಾ ಇತ್ತು. ಅವನ ಗಾಯನವನ್ನೇ ಆಲಿಸುತ್ತಾ ಏನು ನಿಂತಿದ್ಲಲ್ಲ ನಮ್ಮ ಭೈರವಿ, ಮುಂದಿನ ಸಾಲುಗಳನ್ನು ಪ್ರಾರಂಭ ಮಾಡೇ ಬಿಡ್ತಾಳೆ. ಹೌದಾನೆ, ಅವಳು ಕೂಡ ಒಬ್ಬ ಗಾಯಕಿ, ಸಿಂಗರ್. ಹಾಗಾಗಿ ಅವಳು ವಚನ ಗಾಯನವನ್ನು ಶುರು ಮಾಡ್ತಾಳೆ. ಕೊನೆಯದಾಗಿ ಅವಳು ವಚನವನ್ನು ಪೂರ್ಣ ಸಹ ಮಾಡೇ ಬಿಡ್ತಾಳೆ. ಅದೆಲ್ಲ ಹೇಳಿವರೆಗೂ ಕಣ್ಣು ಮುಚ್ಚಿದ್ದಂಥ ಹುಡುಗಿ ಕಣ್ಣು ತೆರೆದ್ರೆ ಎದುರಲ್ಲಿ ಆ ಒಂದು ಹುಡುಗ ಬಂದು ನಿಂತಿರ್ತಾನೆ. ಅವನ ಮುಖದಲ್ಲಿ, ಅವನ ಕಣ್ಣಲ್ಲಿ ಸಂತೋಷ ಎದ್ದು ಕಾಣ್ತಾ ಇತ್ತು. ಅವನು ಅವಳ ಹತ್ರ ಬಂದು, ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ ದಿ ಅಂತ ಹೇಳ್ದ. ದಿ ಅಂದರೆ ಅಕ್ಕ ಅಂತ. ಅವಳನ್ನು ಅವನು ಅಕ್ಕ ಅಂತ ಹೇಳಿ ಸಂಬೋಧನೆ ಮಾಡಿಬಿಟ್ಟಿದ್ದ. ಹಾಗಾದರೆ ಆ ಹುಡುಗ ಯಾರು ಅಂದರೆ ಅವನು ಅಭಿಮನ್ಯು. ಸದ್ಯ ಮೌರ್ಯ ಶಾಲೆಯಲ್ಲಿ ಖಾಲಿ ಇರುವಂಥ ಸಂಗೀತ ಶಿಕ್ಷಕನ ಕೆಲಸಕ್ಕೆ ಸಂದರ್ಶನಕ್ಕೆ ಬಂದಿದ್ದಾನೆ. ವಯಸ್ಸು ಕೇವಲ 23, ಅಂದರೆ ಈಗ ಸದ್ಯಕ್ಕೆ ಡಿಗ್ರಿ ಮುಗಿಸಿರುವಂಥ ಹುಡುಗ. ಆದರೆ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅಂದರೆ ತಂದೆ ಇಲ್ಲದಂಥ ಮನೆಯಲ್ಲಿರುವಂತಹ ತಾಯಿ, ಗಂಡ ತೀರಿಯೋದಂತಹ ವಿಧವೆ ಆಗಿರೋ ಅಕ್ಕ ಮತ್ತು ಅವಳ 3 ವರ್ಷದ ಮಗಳ ಜವಾಬ್ದಾರಿ ಹೊತ್ತಿರೋದು ಈ ನಮ್ಮ ಹುಡುಗ ಅಭಿ. ಇವನನ್ನು ಸ್ವೀಟಾಗಿ ಅಭಿ ಅಂತ ಕರೆಯೋಣ. ಸೊ ಭೈರವಿ ಅವನು ಹೇಳಿದ್ದಕ್ಕೆ ಥ್ಯಾಂಕ್ ಯು, ನೀವು ಕೂಡ ಚೆನ್ನಾಗಿ ಹಾಡಿದ್ರಿ. ಹಾಡುವಾಗ ಯಾವುದೇ ಒತ್ತಡ ಇಲ್ಲದೆ ಹಾಡಿದ್ರೆ ಅದು ದೇವರನ್ನು ತಲುಪುತ್ತೆ, ಸಮಾಧಾನದಿಂದ ಹಾಡಿ ಅಂತ ಹೇಳಿ ಸಜೆಷನ್ ಕೂಡ ಕೊಟ್ಟಳು. ಅದಾದ ಮೇಲೆ ಅವಳು ಏನೋ ಒಂದನ್ನು ನೋಡಿ ಕಣ್ಣನ್ನು ಕಿರಿದಾಗಿಸ್ತಾಳೆ. ಹಾಗಾದರೆ ಯಾರನ್ನು ನೋಡಿದ್ಲು ಅಂದರೆ ಅಲ್ಲೊಂದು ದೆವ್ವಾಯಿತು. ಅಂದರೆ ಅಲ್ಲೇ ಕುಳಿತು ಸಂದರ್ಶನ ಮಾಡುತ್ತಾ ಇದ್ದಂತಹ ಭದ್ರನನ್ನು ಅವಳು ನೋಡಿರಲಿಲ್ಲ. ಒಮ್ಮೆಲೇ ಕೇಳಿದ ಸ್ವರಕ್ಕೆ ಬೆಚ್ಚಿ ಅಭಿ ಹಿಂದೆ ನೋಡ್ತಾಳೆ. ಅಲ್ಲಿ ಕುಳಿತಿದ್ದ ನಮ್ಮ ಡೆವಿಲ್ ಇವ್ರ ಕಡೆನೇ ನೋಡ್ತಾ ಇದ್ದ. ಸೊ ಅವನನ್ನು ನೋಡಿದ ತಕ್ಷಣ ಅವಳಿಗೆ ಗಾಬರಿ ಆಗಿಬಿಡುತ್ತೆ. ಅದೇ ಗಾಬರಿಯಲ್ಲಿ ಅವನ ಸ್ವರದಿಂದ ಅವಳು ಗಾಬರಿ ಆಗಿಬಿಡ್ತಾಳೆ. ಅಲ್ಲಿ ಭದ್ರ ಇರ್ತಾನೆ. ಅವನು
ಅಲ್ಲಿರ್ತಾನೆ ಅಂತ ಊಹಿಸು ಕೂಡ ಅವಳು ಮಾಡಿರಲಿಲ್ಲ. ಕೆಲಸಕ್ಕೆ ಸೇರಿ ಇಷ್ಟು ದಿನ ಆದರೂ ಅವನನ್ನು ಒಂದೆರಡು ಬಾರಿ ಏನೋ ನೋಡಿರ್ಬೋದು, ಅದನ್ನು ಬಿಟ್ಟರೆ ಅವನ ಜೊತೆ ಮಾತಿಲ್ಲ. ಇನ್ನು ನಮ್ಮ ಗಾನ ಎಕ್ಸ್ಟ್ರಾ ಎಫೆಕ್ಟ್ ಕೊಟ್ಟು ಅವನ ಬಗ್ಗೆ ಹೇಳಿರುವಂಥ ಮಾತುಗಳು ಭೈರವಿಯಲ್ಲಿ ಅವನ ಬಗ್ಗೆ ಒಂದು ಸ್ವಲ್ಪ ಹಿಂಜರಿಕೆ, ಸ್ವಲ್ಪ ಭಯವನ್ನು ಕೂಡ ಹಾಕಿಬಿಟ್ಟಿರುವೆ. ಸೊ ಹಾಗಾಗಿ ಅವನನ್ನು ನೋಡಿದ ತಕ್ಷಣ ಅಯ್ಯೋ ಹಿಟ್ಲರ್ ಅಂತ ಅಂದು ಅವಳು ಅಲ್ಲಿಂದ ಹೋಗಿಬಿಡ್ತಾಳೆ. ಅವಳು ಹಿಟ್ಲರ್ ಅಂದಿದ್ದು ಈ ಹಿಟ್ಲರ್ಗೆ ಕೇಳಬೇಕಾ? ಅಯ್ಯೋ ನನ್ನನ್ನೇ ಹಿಟ್ಲರ್ ಅಂತಾಳಲ್ಲ ಕೆಂಪು ಮಂಗ ಅಂತ ಹೇಳಿ ಅವನು ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಸೊ ಅವಳಿಗೆ ಹೆಸರಿಟ್ಟಿದ ನಂತರ ಅಲ್ಲೇ ಇದ್ದಂಥ ಅಭಿಮನ್ಯುವಿಗೆ ಕೆಲಸವನ್ನು ಕೊಟ್ಟು ಈ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಹೇಳಿ ನಾಳೆ ಆರ್ಡರ್ ಲೆಟ್ರ್ ಕೊಡ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೊರ ಹೋಗ್ತಾನೆ. ಸೊ ಇಷ್ಟು ಇಲ್ಲಿಯವರೆಗಿನ ಕತೆ. ಇದು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಕಮೆಂಟೇ ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಆಗಿರುತ್ತೆ, ಮುಂದಿನ ವೀಡಿಯೋಗೆ ಸಹಾಯ ಆಗುತ್ತೆ.